ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ KRTETಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ವಿಡಿಯೋಗಳನ್ನು ನಾವು ಬಿಡ್ತಾ ಇದ್ದೇವೆ. ಇವತ್ತು ಸೋಷಿಯಲ್ ಸೈನ್ಸ್ ಪೇಪರ್ 2ನಲ್ಲಿ ಹಿಸ್ಟ್ರಿ ಕ್ವೆಶ್ಚನ್ ಅನಾಲಿಸಿಸ್ ಮಾಡೋದಕ್ಕೆ ಬಂದಿದ್ದೇನೆ. ಹಾಗಾದರೆ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ವಿಡಿಯೋ ಮತ್ತು ಪ್ಲೇ ಲಿಸ್ಟ್ ಅಂತ ಬರುತ್ತೆ. ಈ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದ ವಿಡಿಯೋಗಳು ಫ್ರೀಯಾಗಿ ಸಿಗುತ್ತೆ. ಸುಮಾರು 600ಕ್ಕೂ ಹೆಚ್ಚು ವಿಡಿಯೋಗಳು ನಿಮಗೆ ನಮ್ಮ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಸಿಗುತ್ತೆ. ಹಾಗೆ ಯಾರು ಪೇಯ್ಡ್ ವರ್ಷನ್ ಹೋಗಬೇಕು ಅಂತಿದ್ದೀರಾ ಅವರು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು GPSTR, HSTR ಮತ್ತು PSTR ಇರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್, ಲ್ಯಾಂಡ್ ಸರ್ವೇರ್ ಇರ್ಬೋದು, ಹಾಗೆ ವಿಷನ್ 2K25 ಇರ್ಬೋದು, ಈ ಥರದ ಎಲ್ಲ ವೀಡಿಯೋಗಳು, ಮ್ಯಾಥ್ಸ್ ಇರ್ಬೋದು, ಇವೆಲ್ಲ ವೀಡಿಯೋಗಳನ್ನು ನೀವು ಪೇಯ್ಡ್ ವರ್ಷನಲ್ಲೂ ಸಹ ಅಧ್ಯಯನ ಮಾಡ್ಬೋದು. ಎಸ್, ಹಾಗಾದರೆ ನಮಗೀಗ ಡಿಸೆಂಬರ್ ತಿಂಗಳಲ್ಲಿರ್ತಕ್ಕಂತಹ ಒಂದು TET ಪೇಪರ್ 2ನಲ್ಲಿ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ವಿಭಾಗದಲ್ಲಿ ಇದುವರೆಗೆ ಬಂದಿರತಕ್ಕಂಥ ಮತ್ತು ಹಿಂದೆ ಈ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋದಕ್ಕೆ ನಾನಿವತ್ತು ನಿಮ್ಮ ಜೊತೆ ಬಂದಿದ್ದೇನೆ. ನೋಡಿ, ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಯೂ ಸಹ ನಿಮಗೆ ಎಕ್ಸಾಮಲ್ಲಿ ಹೇಗೆ ಟಫ್ ಆಗ್ಬೋದು ಅಂತಕ್ಕಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೇನೆ. ನೋಡಿ, ಗೋವಾ ಪೋರ್ಚುಗೀಸರಿಂದ ಯಾವಾಗ ಸ್ವತಂತ್ರಗೊಂಡಿತು ಅಥವಾ ವಿಮೋಚನೆಗೊಂಡಿತು ಅಂತ ಕೇಳ್ತಾರೆ. ನೋಡಿ, ನಮಗೆ ಈ PDEF ಅಂತ ನೆನ್ಪಿಡ್ಕೋಬೇಕು. ಮೇಜರಾಗಿ ಪೋರ್ಚುಗೀಸರು ಅಂದರೆ ಇವರು ಯಾವಾಗ ವಿಮೋಚನೆಗೊಂಡರು ಅಂತ. ಭಾರತಕ್ಕೆ ಮೊದಲು ಬಂದು ಕೊನೆಯದಾಗಿ ಹೋದಂಥವ್ರು ಯಾರು ಅಂದರೆ ಪೋರ್ಚುಗೀಸರು. ನೋಡಿ, ಪೋರ್ಚುಗೀಸ್ ಅಥವಾ ಗೋವಾ ವಿಮೋಚನೆಯ ದಿನ ಯಾವತ್ತು ಅಂತ ಕೇಳ್ತಾರೆ. 1961 ಡಿಸೆಂಬರ್ 19ನೇ ತಾರೀಕು ಇದು ಪೋರ್ಚುಗೀಸರಿಂದ ವಿಮೋಚನೆ ಆಗಿ ಭಾರತಕ್ಕೆ ಸೇರ್ಪಡೆ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜೊತೆಗೆ ಇದಕ್ಕೂ ಸಹ ಈ ಆಪರೇಷನ್ ವಿಜಯ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಕಾರ್ಗಿಲ್ ವಿಕ್ಟರಿಗೂ ಇದೇ ನಡೆಸಿದ್ದು. ಆಪರೇಷನ್ ವಿಜಯ ಕಾರ್ಯಾಚರಣೆಯ ಮೂಲಕ ನಮಗೆ ಈ ಪೋರ್ಚುಗೀಸರಿಂದ ಗೋವಾವನ್ನು ನಾವು ಹೇಗೆ ವಶಪಡಿಸ್ಕೊಂಡ್ವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿದ್ದು 1510ರಲ್ಲಿ ಶ್ರೀಕೃಷ್ಣ ದೇವರಾಯ ಏನು ಮಾಡ್ತಾನೆ, ಈ ಅಲ್ಬುಕರ್ಕನಿಗೆ ರಾಜಧಾನಿಯಾಗಿ ಮಾಡಿಕೊಟ್ಟ. ಹಾಗಾಗಿ ಈ ಮೊದಲ ಪ್ರಶ್ನೆಗೆ ಯಾವುದು ಅಂದರೆ ಇದು ಸರಿಯಾದ ಉತ್ತರ. ಇವರು ಯಾವುದೇ ಕಂಪನಿಯನ್ನು ಸ್ಟಾರ್ಟ್ ಮಾಡಲಿಲ್ಲ ಪೋರ್ಚುಗೀಸರು. ಭಾರತಕ್ಕೆ ಈ ಒಂದು ಕರಿಮೆಣಸು, ಪೆಪ್ಪರ್ ಅಂತ ಏನು ಕರಿತೀವಿ, ಕರಿಮೆಣಸಿನ ಒಂದು ಪ್ರಭಾವಕ್ಕೆ ಅಥವಾ ಸಾಂಬಾರು ಪದಾರ್ಥಗಳ ಪ್ರಭಾವಕ್ಕೆ ಬಂದಾಗಿ ಇವರಿದ್ದಂಥವ್ರು ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಡಚ್ಚರು ಬಹಳ ದಿನಗಳ ಕಾಲ ಇದೊಂದು ದ್ವೀಪ ರಾಷ್ಟ್ರ, ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್. ಇದು ನಮಗೆ ಇಂಡೋನೇಷ್ಯಾ, ಮಲೇಷ್ಯಾ ಇರ್ಬೋದು, ಈ ಥೈಲ್ಯಾಂಡ್ ಇರ್ಬೋದು, ಇಲ್ಲಿ ಜಾವಾ, ಸುಮಾತ್ರ ಮತ್ತು ಮಲಕ್ಕಾ ಈ ದ್ವೀಪಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದರಿಂದ ಒಂದು ಸ್ಮಾಲ್ ಕಂಟ್ರಿ. ಇದು ಭಾಳ ದಿನ ಇರಲಿಲ್ಲ. 1792ಕ್ಕೆ ಇದೇನು ಮಾಡ್ತು, ತನ್ನ ಅಧಿಕಾರವನ್ನು ಅಥವಾ ಹೆಚ್ಚಿನ ಅಧಿಕಾರವನ್ನು ಭಾರತದಲ್ಲಿ ಅಂತ್ಯಗೊಳಿಸ್ತು. ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮನ್ನು ಮೈಂಡ್ ಪವರಿಂದ ಆಳ್ವಿಕೆ ಮಾಡಿ 1947 ಆಗಸ್ಟ್ 15ಕ್ಕೆ ನಾವು ಸ್ವತಂತ್ರ ಪಡೆದ್ವಿ. ಅದೇ ರೀತಿಯಾಗಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡಿ ಪಾಂಡಿಚೇರಿಯಲ್ಲಿ 1954 ಪಾಂಡಿಚೇರಿ ಇರ್ಬೋದು, DU ಡಾಮನ್ ಇರ್ಬೋದು, ಇವರ ಆಡಳಿತಗಳು ಹೇಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಇವಿಷ್ಟು ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ಬೋದು. ಹಾಗೆ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ಕೆಸೆಟ್ಟು, TET, PDO ಮತ್ತು HSTR ಇವೆಲ್ಲ ವೀಡಿಯೋಗಳಿಗೆ ಸಂಬಂಧಿಸಿದಂತೆ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿ ನೇಮ್ ಇದೆ, ಅಲ್ಲಿ ನೀವು ಅದನ್ನು ನೋಡ್ಬೋದು. ಸುಮಾರು 150ಕ್ಕೂ ಹೆಚ್ಚು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ನಾನು ಅನಾಲಿಸಿಸ್ ಮಾಡಿದ್ದೇನೆ. 150ಕ್ಕೂ ಹೆಚ್ಚು ವೀಡಿಯೋಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಅಪ್ ಟು KS ಇಂದ ಹಿಡಿದು ಪೊಲೀಸ್ ಕಾನ್ಸ್ಟೇಬಲ್ವರೆಗೂ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು, ಫ್ರೀಯಾಗಿರುತ್ತೆ. ನೆಕ್ಸ್ಟ್, ಡಿಯರ್ ಫ್ರೆಂಡ್ಸ್, ಗುಪ್ತರ ಸುವರ್ಣಯುಗ ಕಾಲ ಎಷ್ಟು ಶತಮಾನದ್ದು ಅಂತ ಕೇಳ್ಬೋದು. ನೋಡಿ, ಇದ್ರ ಮೇಲೆ ಸುಮಾರು ಪ್ರಶ್ನೆಗಳು ಬರ್ಬೋದು. ಗುಪ್ತರು ಎಷ್ಟನೇ ಶತಮಾನದಲ್ಲಿದ್ದರು ಅಂದರೆ ನಮಗೆ 300ರಿಂದ ಈ ಒಂದು 500 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಂದರೆ 3ನೇ ಶತಮಾನ ಸಾಮಾನ್ಯ ಶಕಪೂರ್ವ ಅಲ್ಲ, ಸಾಮಾನ್ಯ ಶಕದಲ್ಲಿ ಇವರಿದ್ದಂಥವರು. ಎಲ್ಲಿವರೆಗಿದ್ರು 5ನೇ ಶತಮಾನದವರೆಗಿದ್ದರು. ಯಾಕೆಂದರೆ ನಿಮಗೆ ಗುಪ್ತ, ಈಗ 1ನೇ ಕುಮಾರಗುಪ್ತನಿಗೆ ಸಂಬಂಧಿಸಿ ಶ್ರೀಗುಪ್ತ ಆದಮೇಲೆ 320ರಲ್ಲಿ ಗುಪ್ತ ಶಕೆ ಅಂತ ಕರಿತೀವಿ. ಆದರೆ ಸುವರ್ಣಯುಗ ಇದ್ದದ್ದು ಎಷ್ಟು ಅಂದರೆ ಎಷ್ಟು ಶತಮಾನ, 2 ಶತಮಾನಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ಗುಪ್ತರ ಸುವರ್ಣಯುಗ ಇತ್ತು ಅಂತ ಕೇಳ್ತಾರೆ. 200 ಅಂದರೆ 200 ವರ್ಷಗಳ ಅಂದರೆ 2 ಶತಮಾನದವರೆಗೆ. ಇಲ್ಲಿ ಸೆಂಚುರಿ ಕೇಳಿದರೆ ಎಷ್ಟು ಕೇಳಿದರೆ, ಸುವರ್ಣಯುಗ ಎಷ್ಟು ಶತಮಾನದವರೆಗೆ ಇತ್ತು ಅಂತ ಕೇಳಿದರೆ ಇಲ್ಲಿವರೆಗೂ ಇತ್ತು ಅಂತ. ಯಾಕೆ ಅಂದರೆ
ಗುಪ್ತರಲ್ಲಿ ನಿಮಗೆ ಸಮುದ್ರಗುಪ್ತ ಇರ್ಬೋದು, ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಇರ್ಬೋದು. ಸಮುದ್ರಗುಪ್ತನ ಕಾಲದಲ್ಲಿದ್ದಂಥ ಅಲಹಾಬಾದ್ ಸ್ತಂಭ ಶಾಸನ, ಎರಡನೇ ಚಂದ್ರಗುಪ್ತ ಕಾಲದಲ್ಲಿದ್ದಂಥ ಮೆಹರೌಲಿ ಸ್ತಂಭ ಶಾಸನ. ಈತನಿಗೆ ನೆಪೋಲಿಯನ್ ಅಂತ ಕರೆದಂಥದ್ದು ಯಾರು ಅಂದರೆ VS ಸ್ಮಿತ್ ಅವರು. ಹಾಗೆ ಈ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಿ ಯಾತ್ರಿಕ ಪಾಹಿಯಾನ್ ಅಂತಕ್ಕಂಥವನು ಬರ್ತಾನೆ. ಈತ ಹೇಳಿದ ಪ್ರಕಾರ ಭಾರತೀಯರು, ಆದರೆ ಸಚ್ಚಾರಿತ್ರ್ಯವಂತರು, ಆದರೆ ಮುಂಗೋಪಿಗಳು ಅಂತ ಹೇಳಿದ್ದು ಯಾರು ಅಂದರೆ ಇದೇ ಪಾಹಿಯಾನ್ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಪಾಹಿಯಾನ್ ಬಗ್ಗೆ ಮಾತಾಡಿದ್ವಿ, ಅಥವಾ ಗುಪ್ತರ ಸುವರ್ಣಯುಗಕ್ಕೆ ಸಂಬಂಧಿಸಿದಂತೆ 200 ವರ್ಷಗಳ ಕಾಲ ಭಾರತ ಮತ್ತು ವಿದೇಶದ ವ್ಯಾಪಾರದಲ್ಲಿ ಭಾರತದಲ್ಲಿ ಬಂಗಾರದ ಒಳಹರಿವು ಹೆಚ್ಚಾಗಿದ್ದರಿಂದ ಇದನ್ನು ನಾವು ಗೋಲ್ಡನ್ ಎರಾ ಅಂತ ಕರಿತೀವಿ, ಸುವರ್ಣಯುಗ ಅಂತ ಕರಿತೀವಿ. ಅಂದರೆ ಈ ಸುವರ್ಣಯುಗಕ್ಕೆ ಪ್ರಮುಖವಾಗಿ ಕುಮಾರಗುಪ್ತ ಇರ್ಬೋದು, ಹಾಗೆ ಈ ಒಂದು ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಇರ್ಬೋದು, ಸಮುದ್ರಗುಪ್ತ ಇರ್ಬೋದು, ಒಂದನೇ ಚಂದ್ರಗುಪ್ತ ಇರ್ಬೋದು, ಇವ್ರ ಕಾಲದಲ್ಲಿ ನಳಂದ ಆಗಿದ್ದು ಕುಮಾರಗುಪ್ತನ ಕಾಲದಲ್ಲಿ, ಸ್ಕಂದಗುಪ್ತನ ಕಾಲದಲ್ಲಿ ಹೂಣರ ದಾಳಿ ಆಗುತ್ತೆ. ಹಾಗೆ ಸಮುದ್ರಗುಪ್ತ ಮತ್ತು ಈತನಿಗೆ ಸಂಬಂಧಿಸಿದಂಥ ನಾಣ್ಯಗಳು 8 ವಿಧದ ನಾಣ್ಯಗಳಿಗೆ ಸಂಬಂಧಿಸಿದಂತೆ ಅಲ್ಲಿ ಯಾವ್ಯಾವ ಚಿತ್ರಲಿಪಿಗಳಿತ್ತು ಅನ್ನೋದು ಸಹ ಇವರು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಎರಡನೇ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ನೋಡಿದ್ವಿ. 2 ಶತಮಾನ 200 ವರ್ಷಗಳ ಕಾಲ ಇವರ ಕಾಲದಲ್ಲಿ ಭಾರತದಲ್ಲಿ ಈ ಸುವರ್ಣಯುಗ ಇತ್ತು. ಉಳಿಗೆಮಾನ್ಯ ಪದ್ಧತಿಯ ಬಗ್ಗೆಯೂ ಉಲ್ಲೇಖ ಆಗಿರೋದನ್ನು ನೀವು ನೋಡ್ಬೋದು. ನೆಕ್ಸ್ಟ್ ವೇದಗಳು ನೋಡಿ. ಮನುಕುಲದ ಪ್ರಥಮ ವೇದ ಋಗ್ವೇದ ಅಂತಕ್ಕಂಥದ್ದು ಹೇಳಿರೋದು ಜರ್ಮನಿಯ ಭಾಷಾ ತಜ್ಞ ಯಾರು ಅಂದರೆ ಈ ಒಂದು ಮ್ಯಾಕ್ಸ್ ಮುಲ್ಲರ್ ಅಂತ. ಯಾರು? ಮ್ಯಾಕ್ಸ್ ಮುಲ್ಲರ್. ಹಾಗೆ ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಅಂತ ಹೇಳಿದವರು ಯಾರು ಅಂದರೆ ಈ ಒಂದು ಮ್ಯಾಕ್ಸ್ ಮುಲ್ಲರ್. ಋಗ್ವೇದಕ್ಕೆ ಸಂಬಂಧಿಸಿದಂಥ ಅಂಶಗಳು ಗೊತ್ತಿರಬೇಕು. ಸುಮಾರು 1028 ಶ್ಲೋಕಗಳನ್ನು ಹೊಂದಿರತಕ್ಕಂಥದ್ದು ಋಗ್ವೇದ, 10 ಮಂಡಲಗಳನ್ನು ಹೊಂದಿರತಕ್ಕಂಥದ್ದು ಋಗ್ವೇದ. ನಮಗೆ ಬುಕ್ ಆಫ್ ಮ್ಯೂಸಿಕ್ ಅಂದರೆ ಏನು ಅಂದರೆ ಇದು ಸಾಮವೇದ, ಸಂಗೀತದ ಬಗ್ಗೆ ಹೇಳ್ತಕ್ಕಂಥದ್ದು ಸಾಮವೇದ. ಹಾಗೆ ಈ ಒಂದು ಬುಕ್ ಆಫ್ ಮ್ಯಾಜಿಕ್ ಅಂತ ಹೇಳಿದರೆ, ಯಾವುದು ಮ್ಯಾಜಿಕ್ ಅಂತ ಹೇಳಿದರೆ ಈ ಮಾಟ, ಮಂತ್ರ, ವಶೀಕರಣ ಮತ್ತು ಔಷಧಗಳು ಮತ್ತು ಸತಿ ಪದ್ಧತಿಯ ಬಗ್ಗೆ ಹೇಳ್ತಕ್ಕಂಥದ್ದು ಅತ್ಯಂತ ಚಿಕ್ಕ ವೇದ ಅಥರ್ವಣ, ಅತ್ಯಂತ ದೊಡ್ಡ ವೇದ ಋಗ್ವೇದ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಬುಕ್ ಆಫ್ ಒಂದು ಸ್ಯಾಕ್ರಿಫೈಸ್, ತ್ಯಾಗ. ನಿಮಗೆ ಈ ಒಂದು ಯಜ್ಞ ಯಾಗಾದಿಗಳು ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಬರ್ತಕ್ಕಂಥದ್ದು ಯಜುರ್ವೇದದಲ್ಲಿ ನೋಡಿ. ಯಜುರ್ವೇದ ಇಲ್ಲಿ ಬರ್ತದೆ ಯಜ್ಞಯಾಗಾದಿಗಳು. ಮಾಟ ಮಂತ್ರಗಳು ಬರ್ತಕ್ಕಂಥದ್ದು ಅಥರ್ವಣ ವೇದದಲ್ಲಿ. ಈ ಆಯುರ್ವೇದಿಕ್ ಔಷಧ ಬಗ್ಗೆ ಉಲ್ಲೇಖ ಇರೋದು ಅಥರ್ವಣ ವೇದದಲ್ಲಿ. ಸತಿ ಪದ್ಧತಿ ಬಗ್ಗೆ ಉಲ್ಲೇಖ ಇರೋದು ಅಥರ್ವಣ ವೇದದಲ್ಲಿ. ಇಂಪಾದ ಸಂಗೀತ ಕೊಡ್ತಕ್ಕಂಥದ್ದು ಸಾಮವೇದ. ಹಾಗಾದರೆ ಪ್ರಥಮ ವೇದ ಋಗ್ವೇದ, ಕೊನೆಯ ವೇದ ಸಾಮ ಮತ್ತು ಚಿಕ್ಕ ವೇದ ಯಾವುದು ಅಂದರೆ ಈ ಒಂದು ಅಥರ್ವಣ ವೇದ. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಕ್ಕೆ ಸಂಬಂಧಿಸಿದಂತೆ ನೀವು ನೋಡ್ತಾ ಹೋಗ್ಬೋದು. ಸಾಮವೇದಕ್ಕೆ ಸಂಬಂಧಿಸಿದಂತಲೂ ಸಹ ನೀವು ನೋಡ್ತಾ ಹೋಗ್ಬೋದು. ಸಂಗೀತದ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ಹಾಗಾದರೆ ಈ 3 ಕಾನ್ಸೆಪ್ಟ್ಗಳ ಆದಮೇಲೆ ನಾವು ಮುಂದಿನ ಅಂಶ ನೋಡಿ. ಭಾಳ ಸಿಂಪಲ್ ಪ್ರಶ್ನೆ ಕೇಳಿದರೆ ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಮಧ್ವಾಚಾರ್ಯರು ಕರ್ನಾಟಕದವರು, ಉಡುಪಿಯವರು, ದ್ವೈತ ಅಂತ ಹೇಳ್ತಾರೆ. ನೋಡಿ, ಜೀವಾತ್ಮ ಮತ್ತು ಪರಮಾತ್ಮ ಒಂದಲ್ಲ ಬೇರೆ, ದ್ವೈ ಅಂತಕ್ಕಂಥದ್ದು ಒಂದಲ್ಲ ಎರಡು ಅಂತ ಹೇಳಿದ್ದು ಯಾರು ಅಂದರೆ ಮಧ್ವಾಚಾರ್ಯರು. ಒಂದು ರೈಟ್ ಆನ್ಸರ್. ನೋಡಿ, ಅದ್ವೈತ ಸಿದ್ಧಾಂತ ಅಂತಕ್ಕಂಥದ್ದು ಈ ಒಂದು ಶಂಕರಾಚಾರ್ಯರದು. ಶಂಕರಾಚಾರ್ಯರು ಏನು ಹೇಳ್ತಾರೆ, ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಇದು ಒಂದೇ ಅಂತ ಹೇಳಿದ್ದು ಶಂಕರಾಚಾರ್ಯರು. ಹಾಗಾದರೆ ಈ ವಿಶಿಷ್ಟಾದ್ವೈತ ಸಿದ್ಧಾಂತ ಯಾರ್ದು ಅಂದರೆ ಈ ಒಂದು ರಾಮಾನುಜಾಚಾರ್ಯರದೇನಿದೆ ಇದು ವಿಶಿಷ್ಟಾದ್ವೈತ ಸಿದ್ಧಾಂತ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಯಾರ್ದು ಅಂದರೆ ಬಸವೇಶ್ವರರದು. ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಪ್ರಾಗ್ಮಟಿಸಮ್. ಯಾರು ಬೆಳಗ್ಗೆ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ರಾತ್ರಿ ಊಟ ಮಾಡೋಕ್ಕೆ ಹಕ್ಕಿರೋದು. ಅಂದರೆ ವರ್ಕ್ ಆ್ಯಂಡ್ ವರ್ಕ್ಶಿಪ್, ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವೇಶ್ವರರದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆ ಇವರು ತಿಳಿಸ್ತಾರೆ. ಈಗ ನಮಗೆ ಈ ಒಂದು ಅಂಶಗಳ ಬಗ್ಗೆ ಗೊತ್ತಾಯಿತು, ವೇದಗಳಿಗೆ ಸಂಬಂಧಿಸಿದಂಥ ಅಂಶ ಮತ್ತು ಈ ಮಧ್ವಾಚಾರ್ಯರಿಗೆ ಸಂಬಂಧಿಸಿದಂಥ ಅಂಶ. ನೋಡಿ, ದಂಡಿ ಯಾತ್ರೆಗೆ ಸಂಬಂಧಿಸಿದಂತೆ ನೋಡೋದಾದರೆ ಯಾವಾಗ ನೋಡಿ, ಭಾರತ ಸ್ವತಂತ್ರಕ್ಕೆ ಹಲವು ಸೋಪಾನಗಳಿದೆ. ನೋಡಿ, 1757ರ ಒಂದು ಪ್ಲಾಸಿಯಿಂದ 1857ರವರೆಗೆ ಭಾರತೀಯರು ಬ್ರಿಟಿಷರ 100 ವರ್ಷಗಳ ಕಾಲ ದಬ್ಬಾಳಿಕೆ ದೌರ್ಜನ್ಯವನ್ನು ಸಹಿಸಿಕೊಂಡ್ರು. ಅದೇ ಪ್ರಥಮ ಸ್ವತಂತ್ರ ಸಂಗ್ರಾಮ. ಇದನ್ನು ನಾವು ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಅಂತ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಮೇಜರಾಗಿ ಏನಾಗುತ್ತೆ ಅಂದರೆ 1930ರಲ್ಲಿ ನಮಗೆ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಅಂತಕ್ಕಂಥದ್ದು ಆಗುತ್ತೆ. ನಾಗರಿಕ ಕಾನೂನು ಭಂಗ ಚಳವಳಿ ಅಥವಾ ದಂಡಿ ಮಾರ್ಚ್, ದಂಡಿ ಉಪ್ಪಿನ ಸತ್ಯಾಗ್ರಹ ಆಗುತ್ತೆ.
ಗಾಂಧೀಜಿಯನ್ನು ಬಿಟ್ಟು 28 ಜನ ಇರ್ತಾರೆ. ಮೈಲಾರ ಮಹದೇವಪ್ಪನೂ ಸಹ ಇದರಲ್ಲಿದ್ದ. ಈ ಒಂದು ಸಬರಮತಿಯಿಂದ ದಂಡಿಗೆ ಹೋಗಿ ಏನು ಮಾಡ್ತಾರೆ, ಉಪ್ಪನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ಇದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ಬೃಹತ್ ಪ್ರಮಾಣದಲ್ಲಿ ಆಗುತ್ತೆ. 1920 ಈ ನಾನ್ ಕೋಆಪರೇಷನ್ ಮೂಮೆಂಟ್ ಏನಿದೆ ಇದು ಗಾಂಧೀಜಿಯವರ ಮೊದಲ ಸೋಪಾನ. 1919ರಲ್ಲಿ ಗಾಂಧೀಜಿಯವರು ಫಸ್ಟ್ ರೌಲತ್ ಆ್ಯಕ್ಟಲ್ಲಿ ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸಿದ್ದು. 1917ರ ಚಂಪಾರಣ್ಯ ಏನಿದೆ ಇದು ಗಾಂಧೀಜಿಯ ಮೊದಲ ಒಂದು ಸತ್ಯಾಗ್ರಹ ಅಂತ ಗೊತ್ತಿರಬೇಕು. 1930ರ ಈ ಒಂದು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಬಗ್ಗೆಯೂ ಗೊತ್ತಿರಬೇಕು. ಹಾಗೆ 1942ರಲ್ಲಿ ನಿಮಗೆ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಏನಿದೆ ಇದ್ರ ಬಗ್ಗೆಯೂ ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ 1930. ನಿಮಗೆ ಮಾರ್ಚಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು, ಹಾಗೆ ಅದು ಏಪ್ರಿಲಲ್ಲಿ ಹೇಗೆ ಎಂಡ್ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು 1929ರಲ್ಲಿ ನಮಗೆ ಮೇಜರಾಗಿ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಏನಿದೆ ಸ್ಟಾರ್ಟ್ ಆಗಿ ರಾವಿ ನದಿ ತೀರದಲ್ಲಿ ಒಂದು ತ್ರಿವರ್ಣ ಧ್ವಜದ ಅನ್ನು ಹಾರಿಸಿ ಈ ಪೂರ್ಣ ಸ್ವರಾಜ್ಯ ಘೋಷಣೆ ನೆಹರು ಹೇಗೆ ಮಾಡಿದರು ಅಂತ ಗೊತ್ತಿರಬೇಕು. 1905ರಲ್ಲಿ 2 ವಿಷಯಗಳನ್ನು ನಾವು ಡಿಸ್ಕಷನ್ ಮಾಡ್ಬೋದು. ಪಾರ್ಟೇಷನ್ ಆಫ್ ಬಂಗಾಲದ ಬಗ್ಗೆ, ನೆಕ್ಸ್ಟು ವಂಗಭಂಗ ಮೂಮೆಂಟ್ಸ್ ಬಗ್ಗೆ ನಾವು ಏನು ಅಧ್ಯಯನ ಮಾಡ್ಬೋದು. ಸ್ವದೇಶಿ ಚಳವಳಿ ಅಥವಾ ಸ್ವದೇಶಿ ಮೂಮೆಂಟ್ ಅಥವಾ ವಂಗಭಂಗ ಮೂಮೆಂಟ್ ಬಗ್ಗೆಯೂ ಸಹ ತಿಳ್ಕೊಬೋದು. 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದ್ರ ಬಗ್ಗೆ ಇವೆಲ್ಲ ನಮಗೆ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವರು ಯಾರು? ಈಗ ಲಾಸ್ಟ್ ಕಾನ್ಸೆಪ್ಟಲ್ಲಿ ಹೇಳಿದ್ದೆ, ಪೋರ್ಚುಗೀಸರು ಭಾರತಕ್ಕೆ ಸೀ ರೂಟ್ ಜಲಮಾರ್ಗವನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ 1487-88ರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕೇಪ್ ಆಫ್ ಗುಡ್ ಹೋಪ್ ಅಂತಕ್ಕಂಥದ್ದೇನಿದೆ, ಕೇಪ್ ಆಫ್ ಗುಡ್ ಹೋಪ್ ಅಂತಕ್ಕಂಥದ್ದೇನಿದೆ ಇದನ್ನು ಈ ಸೌತ್ ಆಫ್ರಿಕಾದ ದಕ್ಷಿಣದ ತುಟ್ಟ ತುದಿಯನ್ನು ತಲುಪಿ ಬಿರುಗಾಳಿ ಹೆಚ್ಚಾಗಿದ್ದರಿಂದ ಇದೇ ಭಾರತ ಅಂತ ಹೇಳಿ ಹೋದಂಥವನು ಬಾರ್ತಲೋಮಿ ಡಯಾಸ್. ಆದರೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದು ಯಶಸ್ವಿ ಆದವನು 1498 ಮೇ 17ನೇ ತಾರೀಕು. ಯಾಕೆ ಅಂದರೆ ಕೇರಳದ ಕಲ್ಲಿಕೋಟೆ ಕಾಪು ಕಾಡಿಗೆ ತಲುಪಿದಂಥವನು ಯಾರು ಅಂದರೆ ವಾಸ್ಕೋ ಡಿ ಗಾಮ. ಡಿಯರ್ ಫ್ರೆಂಡ್ಸ್, ನಾವೀಗ ನೋಡಿ ಬಾರ್ತಲೋಮಿ ಡಯಾಸ್ ಬಗ್ಗೆ ಮಾತಾಡಿದ್ವಿ. ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವರು ಯಾರು? ಬಾರ್ತಲೋಮಿ ಡಯಾಸ್ ಫಸ್ಟ್ ಹೇಳಿದ್ವಿ, ವಾಸ್ಕೋ ಡಿ ಗಾಮನಾಗಿ ಬಗ್ಗೆ ಹೇಳಿದ್ವಿ. ನೆಕ್ಸ್ಟು ಈ ಕ್ರಿಸ್ಟೋಫರ್ ಕೊಲಂಬಸ್ ಅಂತಕ್ಕಂಥವನೇನಿದ್ದಾನೆ 1492ರಲ್ಲಿ ಇವನು USA ಅಮೇರಿಕವನ್ನು ಸಂಶೋಧಿಸಿದ್ರ ಬಗ್ಗೆ ಗೊತ್ತಿರಬೇಕು. ಬಟ್ ಈ ಪ್ರಶ್ನೆಗೆ ಆಸ್ಟ್ರೇಲಿಯಾ ಕೇಳಿದರು ನಮಗೆ. ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವರು ಯಾರು ಅಂತಕ್ಕಂಥದ್ದು ಕ್ಯಾಪ್ಟನ್ ಜೇಮ್ಸ್ ಕುಕ್ ಅಂತಕ್ಕಂಥವ್ರು 1770ರಲ್ಲಿ ಆಸ್ಟ್ರೇಲಿಯಾವನ್ನು ಸಂಶೋಧಿಸಿದ್ದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ ಮತ್ತು ಆ ವಂಶಗಳ ಬಗ್ಗೆ ನಿಮಗೆ ಬೇಕಾದಂಥ ವಿವರಣೆಯೂ ಸಹ ಇರಬೇಕಾಗುತ್ತೆ. ಹಾಗಾದರೆ ನಾವು ನೋಡಿದ ಪ್ರಕಾರ ಈ ಆಸ್ಟ್ರೇಲಿಯಾವನ್ನು ಕಂಡುಹಿಡಿದವರು ಯಾರು ಅಂದರೆ ಕ್ಯಾಪ್ಟನ್ ಜೇಮ್ಸ್ ಕುಕ್ ಅಂತ. ನೋಡಿ, ಬಾರ್ತಲೋಮಿ ಡಯಾಸ್ ಇರ್ಬೋದು 1487-88ರಲ್ಲಿ ಕೇಪ್ ಆಫ್ ಗುಡ್ ಹೋಪನ್ನು ತಲುಪಿದ್ದು, ವಾಸ್ಕೋ ಡಿ ಗಾಮ ಇಲ್ಲಿ ರೀಚ್ ಆಗಿದ್ದು, ಕ್ರಿಸ್ಟೋಫರ್ ಕೊಲಂಬಸ್ ಅಂತಕ್ಕಂಥದ್ದು ಅಮೇರಿಕ ಸಂಶೋಧಿಸಿದ್ದು, ಕ್ಯಾಪ್ಟನ್ ಜೇಮ್ಸ್ ಕುಕ್ ಅಂತಕ್ಕಂಥವನು ಈ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಅನ್ನೋದಕ್ಕಿಂತ ಆಸ್ಟ್ರೇಲಿಯಾವನ್ನು ಸಂಶೋಧನೆ ಮಾಡಿದ್ರ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಅನುಭವ ಮಂಟಪ, ಭಾಳ ಈಸಿಯಾದ ಪ್ರಶ್ನೆ ನೋಡಿ. ಅನುಭವ ಮಂಟಪ ಎಲ್ಲಿದೆ ಅಂತಕ್ಕಂಥದ್ದು, ಕೂಡಲ ಸಂಗಮ ಎಲ್ಲಿದೆ ಅಂತಕ್ಕಂಥದ್ದು, ಬಸವನ ಬಾಗೇವಾಡಿ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ರ ಮೇಲೆ ಭಾಳ ಸಿಂಪಲ್ ಆದಂಥ ಪ್ರಶ್ನೆಗಳು ಬರುತ್ತೆ. ನೋಡಿ, ಈ ಬಸವೇಶ್ವರ ಜನಿಸಿದಂತಹ ಬಸವನ ಬಾಗೇವಾಡಿಯಲ್ಲಿ ಬರುತ್ತೆ ಅಂದರೆ ಈ ಒಂದು ಬಿಜಾಪುರದಲ್ಲಿ ಬರ್ತದೆ. ಹಾಗೆ ನಮಗೆ ಈ ಕೂಡಲ ಸಂಗಮ ಎಲ್ಲಿದೆ ಅಂದರೆ ಈ ಬಾಗಲಕೋಟೆ ಡಿಸ್ಟಿಕಲ್ಲಿ ಬರುತ್ತೆ. ಹಾಗೆ ಅನುಭವ ಮಂಟಪ ಎಲ್ಲಿದೆ ಅಂದರೆ ಬೀದರಲ್ಲಿದೆ ಅಂತಕ್ಕಂಥದ್ದು. ಅನುಭವ ಮಂಟಪ ಮತ್ತು ಕಲ್ಯಾಣಿ ಅಂತಕ್ಕಂಥದ್ದು ಎಲ್ಲಿದೆ, ಬೀದರಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಶಂಕರಾಚಾರ್ಯ, ಅಕ್ಕಮಹಾದೇವಿ ಮತ್ತು ರಾಮಾನುಜಾಚಾರ್ಯರಿಲ್ಲಿದ್ದಾರೆ. ನೋಡಿ, 7ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಸವೇಶ್ವರರನ್ನು ನೋಡಿ ಈ ಮಾರ್ಟಿನ್ ಲೂಥರ್ ಅಂತಕ್ಕಂತಹ ಹೆಸರಿನಿಂದ ಯಾರು ಕರೆದು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಸರ್ ಆರ್ಥರ್ ಮೈಲರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಂತಕ್ಕಂಥದ್ದು. ನೆಕ್ಸ್ಟು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಕನ್ನಡದ ಅರಸರು ಅಂತ ನೋಡಿ, ನಿಯರೆಸ್ಟ್ ಉತ್ತರ ಕೊಡಬೇಕು. ಈಗ ಚೋಳರು, ಪಲ್ಲವರು ಅಲ್ಲ ಅಂತ ಗೊತ್ತಾಗುತ್ತೆ. ರಾಷ್ಟ್ರಕೂಟರಲ್ಲಿ ಅಮೋಘ ವರ್ಷ ಇರ್ಬೋದು, 1ನೇ ಕೃಷ್ಣ ಇರ್ಬೋದು, ಧ್ರುವ ಇರ್ಬೋದು, ಇವರೆಲ್ಲರಿದ್ದಾರೆ. ಬಟ್ ಇವರು ಕನ್ನಡ ಮಾತಾಡ್ತಾ ಇದ್ದರೂ ಸಹ ಇವರು ಅಡ್ಮಿನಿಸ್ಟ್ರೇಷನ್ ಮತ್ತು ವಿದೇಶ ಅನ್ನೋದಕ್ಕಿಂತ ವಿದೇಶದಲ್ಲಿ ಮತ್ತು ಬೇರೆ ಬೇರೆ ಡೈನೆಸ್ಟಿ, ಉತ್ತರ ಭಾರತದ ಮೇಲೆ ಡೈನೆಸ್ಟಿ ಮಾಡುವಾಗ ಹೆಚ್ಚು ಸಂಸ್ಕೃತದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದರು. ಆದರೆ ಪ್ಯೂರ್ ಕನ್ನಡದಲ್ಲಿ ರಾಷ್ಟ್ರಕೂಟರು ಕನ್ನಡಿಗರ, ಆದರೆ
ನಿಯರೆಸ್ಟ್ ಆನ್ಸರ್ ಅಂತ ನಾವು ಎಕ್ಸಾಮ್ ದೃಷ್ಟಿಯಿಂದ ನೋಡಿದಾಗ ಹೊಯ್ಸಳರು ಕನ್ನಡದ ಅರಸರಾಗಿರ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹೊಯ್ಸಳ ಕಾಲದಲ್ಲಿ ದೇವಾಲಯಗಳು ಅವೆಲ್ಲ ರಚನೆ ಆಗಿದ್ದು ಮತ್ತು ಆ ಕಾನ್ಸೆಪ್ಟ್ಗಳ ಬಗ್ಗೆನೂ ನಿಮಗೆ ಅರಿವಿರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ನಮಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ನೋಡಿ. ನಮಗೆ ಕರೆಕ್ಟ್ ಆನ್ಸರ್ ಅಂದರೆ WC ಬ್ಯಾನರ್ಜಿ ಅಂತಕ್ಕಂಥದ್ದು. ಮೊದಲ ಒಂದು ಅಧಿವೇಶನ 1885ರಲ್ಲಿ ನಮಗೆ ಈ ಡಿಸೆಂಬರ್ 28 ಇರ್ಬೋದು, 29 ಇರ್ಬೋದು, 30 ಇರ್ಬೋದು, 3 ದಿನಗಳ ಕಾಲ ಇದೆಲ್ಲಿ ನಡೀತು? ಬಾಂಬೆಯಲ್ಲಿ ನಡೀತು. ತೇಜ್ಪಾಲ್ ಸಂಸ್ಕೃತ್ ಕಾಲೇಜಲ್ಲಿ ನಡೆದಂಥ ಈ ಸಭೆಯಲ್ಲಿ ಸುಮಾರು 72 ಜನ ಭಾಗವಹಿಸಿದ್ರು. ಕನ್ನಡಿಗರು 4 ಜನ ಭಾಗವಹಿಸಿದ್ರು. WC ಬ್ಯಾನರ್ಜಿಯವರು ಪ್ರಥಮವಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಫಾದರ್ ಆಫ್ ಇಂಡಿಯನ್ ಅರ್ನಿಥಾಲಜಿ ಅಂತ ಕರಿತಕ್ಕಂಥ A.O. ಹ್ಯೂಮ್ ಅಂತಕ್ಕಂಥವ್ರು ಏನಿದ್ದಾರೆ 1885ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಸ್ಥಾಪನೆಗೆ ಒಂದು ಮೋಟಿವೇಶನ್ ಆದಂಥ ಸಂಸ್ಥೆ ಸಭೆ ಯಾವುದು ಅಂದರೆ ಇಂಡಿಯನ್ ಅಸೋಸಿಯೇಷನ್ ಅಂತಕ್ಕಂತಹ ಒಂದು ಆರ್ಗನೈಜೇಷನ್. ಈ ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಆನಂದ ಮೋಹನ್ ಬೋಸ್ ಕಲ್ಕತ್ತಾದಲ್ಲಿ 1876ರಲ್ಲಿ ಸ್ಥಾಪನೆ ಮಾಡಿದಂಥ ಇಂಡಿಯನ್ ಅಸೋಸಿಯೇಷನ್ ಸಭೆಗೆ ಭಾಗವಹಿಸಿದ A.O. ಹ್ಯೂಮ್ WC ಬ್ಯಾನರ್ಜಿ ಏನು ಮಾಡ್ತಾರೆ? ಸ್ಫೂರ್ತಿಗೊಂಡು INCಯನ್ನು ಸ್ಥಾಪನೆ ಮಾಡ್ತಾರೆ. 1924ರಲ್ಲಿ INCಯ 39ನೇ INC ಅಧಿವೇಶನ ಡಿಸೆಂಬರ್ 26, 27, 1924ರಂದು ಏನು ಮಾಡುತ್ತೆ? ಇಲ್ಲಿ ಬೆಳಗಾಮಲ್ಲಿ ನಡೆಯುತ್ತೆ. ಗಾಂಧೀಜಿಯವರ ಒಂದು ಏಕೈಕ ಅಧಿವೇಶನ ಇದಾಗಿರುತ್ತೆ ಸ್ನೇಹಿತರೆ. ಎಸ್, ಹಾಗಾದರೆ ಈ ಅಧಿವೇಶನಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟ್ಗಳನ್ನು ನಾವು ನೋಡಿದ್ವಿ. ಇಲ್ಲಿ ಅಂಬೇಡ್ಕರ್ ಇದ್ದಾರೆ. ಬಟ್ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ಒಂದು WC ಬ್ಯಾನರ್ಜಿ. ಹಾಗೆ ನಮಗೆ ಸೂರತ್ ಒಡಕು ಸಂದರ್ಭದಲ್ಲಿದ್ದಂಥ ಕನ್ನಡಿಗರು, ಮೊದಲ ಸಮ್ಮೇಳನಕ್ಕೆ ಭಾಗವಹಿಸಿದ ಚಂದವರ್ಕರ್ ಇರ್ಬೋದು, ಬಾಟೆ ಇರ್ಬೋದು, ಹಾಗೆ ಕೋಲಾಚಲ ವೆಂಕಟ ಅವರು ಇರ್ಬೋದು, ಇವರುಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ನೆಕ್ಸ್ಟು 16ನೇ ಲೂಯಿ ಮೇಲೆ ಹೆಚ್ಚು ಪ್ರಭಾವ ಬೀರಿದವನು ಯಾರು? ಯಾಕೆಂದರೆ ನಮಗೆ ಫ್ರಾನ್ಸ್ ಕ್ರಾಂತಿ ಮತ್ತು ಅದರ ರಿಲೇಟೆಡ್ ಆಗಿ ನಮಗೆ 14 ಇರ್ಬೋದು, 15 ಇರ್ಬೋದು, 16ನೇ ಲೂಯಿ ಕಾಲದಲ್ಲೇ 1789ರಲ್ಲಿ ಫ್ರಾನ್ಸ್ ಮಹಾಕ್ರಾಂತಿ ಆಗೋದಕ್ಕೆ ಕಾರಣ ಆಯಿತು. ಏನು ಅಂದರೆ ಇದು ಪುರಾತನವಾದಂಥ ರಾಜ ಆಡಳಿತ ಅಥವಾ ದುರಾಡಳಿತದ ವಿರುದ್ಧ ಈ ನೆಪೋಲಿಯನ್ ಬೋನಾಪಾರ್ಟಿ ಅಂತಕ್ಕಂಥವನು ಫ್ರಾನ್ಸ್ ಮಹಾಕ್ರಾಂತಿಯನ್ನು ಮಾಡ್ದ. ಆದರೆ ಇವನ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದು ಇವನ ಹೆಂಡತಿಯ ಬಗ್ಗೆ ಗೊತ್ತಿದೆ ನಿಮಗೆ. ಆಂಟೋನಿ ಮೇರಿಯ ಬಗ್ಗೆ ಗೊತ್ತಿದೆ. ಈ ರಾಣಿಯ ಪ್ರಭಾವ, ಪಾದ್ರಿಗಳಿರ್ಬೋದು, ಶ್ರೀಮಂತರಿರ್ಬೋದು ಮತ್ತು ಹಿಂದೂ ರಾಜರುಗಳಲ್ಲ, ಈ 16ನೇ ಲೂಯಿಯ ಮೇಲೆ ಹೆಚ್ಚು ಪ್ರಭಾವ ಬೀರಿದ್ದು ರಾಣಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಇವಳು ಈ ಒಂದು ಫ್ರಾನ್ಸ್ನ ವಿರೋಧಿಯಾದಂತಹ ಈ ಆಸ್ಟ್ರಿಯಾ ದೇಶದವಳು ಇವನ ಮಡದಿಯಾಗಿದ್ಲು ಅಂತಕ್ಕಂಥದ್ದು ರಾಣಿ ನಿಮಗೆ ಗೊತ್ತಿರಬೇಕು. 16ನೇ ಲೂಯಿ ಕಾಲದಲ್ಲೇ ಫ್ರಾನ್ಸ್ ಮಹಾಕ್ರಾಂತಿ ಆಗಿದ್ದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರಲಿ. ನೆಕ್ಸ್ಟು ಅದಾದಮೇಲೆ ನಮಗೆ ಈ ಕೆಳಗಿನಗಳಲ್ಲಿ ಯಾವ ಘಟನೆ 1857ರ ಪ್ರತಿಭಟನೆಗೆ ಸಂಬಂಧಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಸಂಬಂಧಿಸಿಲ್ಲ. ಕಾಶ್ಮೀರದ ದ್ವಾರವನ್ನು ಉರುಳಿಸಿದ್ದು. ಯಾಕೆ ಅಂದರೆ ಕಾಶ್ಮೀರದ ರಾಜರು ಈ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಪೋರ್ಟ್ ಮಾಡಿದರು. ಆದರೆ ಇಲ್ಲಿ ನಡೆದಂಥ ದ್ವಾರದ ಬಗ್ಗೆನೂ ನಮಗೆ ಕೇಳ್ಬೋದು. ಲಕ್ನೋ ರಾಜನಿವಾಸವನ್ನು ವಶಪಡಿಸಿಕೊಂಡಿದ್ದು. ಲಕ್ನೋದಲ್ಲಿ ಯಾರಿದ್ದರು? ಹಜರತ್ ಬೇಗಂ. ಈ ವಜೀದ್ ಆಲಿ ಶಾ ಸತ್ತ ಮೇಲೆ ಅಥವಾ ಬ್ರಿಟಿಷರ ಒಂದು ಒತ್ತೆಯಾಳ ಆದಮೇಲೆ ಈ ವಜೀದ್ ಆಲಿ ಶಾನ ಮಡದಿ ಯಾರು ಅಂದರೆ ಈ ಒಂದು ಅಜಾರತ್ ಬೇಗಂ ಅಂತಕ್ಕಂಥವಳು ಈ ಒಬ್ಬ ಪುತ್ರ ಬಿರ್ಜೀಶ್, ಯಾರು ಈ ಬಿರ್ಜೀಶ್ ಖಾನನನ್ನು ಪಡೆದು ಏನು ಮಾಡಿದ್ಲು? ಹೋರಾಟ ಮಾಡಿಲ್ಲ ಅಂತ. ಹಾಗೆ ಜನರಲ್ ನೈಲನ ನಿಧಾನ ಅಂತಕ್ಕಂಥದ್ದೇನಿದೆ ಇದು ಇರಬೇಕು. ನೋಡಿ 1, 2, 3 ಈ 3 ಕಾರಣಗಳು ನಮಗೆ ಈ ಸಂಬಂಧಿಸಿದೆ. ಯಾವುದು ಸಂಬಂಧಿಸಿಲ್ಲ ಅಂದರೆ ಪಂಜಾಬಿನ ಯುದ್ಧಗಳು ಸಂಬಂಧಿಸಿಲ್ಲ. ಪ್ರಥಮ ಸ್ವತಂತ್ರ ಸಂಗ್ರಾಮ 1757ಕ್ಕೆ ಯಾರ್ಯಾರು ಭಾಗವಹಿಸಿದ್ರು ಅಂದರೆ ಹಿಂದೂಗಳು ಭಾಗವಹಿಸಿದ್ರು, ಮುಸ್ಲಿಮರು ಭಾಗವಹಿಸಿದ್ರು. ಹಾಗೆ ಮುಸ್ಲಿಮರು ಭಾಗವಹಿಸಿದ್ರಿಂದ ಸಿಖ್ಖರು ಭಾಗವಹಿಸ್ತಿಲ್ಲ, ಮತ್ತು ಈ ಸೈನಿಕರು ಭಾಗವಹಿಸಿದ್ರು. ಹಾಗೆ ನಮಗೆ ಈ ಸಂತರು ಭಾಗವಹಿಸಿದ್ರು, ಹಾಗೆ ರೈತರು ಏನಾಗಿದ್ದರು ಭಾಗವಹಿಸಿದ್ರು. ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಯಾರು ಭಾಗವಹಿಸಲಿಲ್ಲ ಅಂದರೆ ಸಿಖ್ಖರು ಭಾಗವಹಿಸಲಿಲ್ಲ, ನೆನಪಿರಲಿ. ಮುಸಲ್ಮಾನರು ಭಾಗವಹಿಸಿದ್ರಿಂದ ಸಿಖ್ಖರು ಭಾಗವಹಿಸಲಿಲ್ಲ. ಹಾಗೆ ಭಾರತೀಯ ವಿದ್ಯಾವಂತರು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಲಿಲ್ಲ. ಏನು ಕಾರಣ ಅಂದರೆ ಇವರು ವಿದೇಶದಲ್ಲಿ ಓದುವಂಥ ಸಂದರ್ಭದಲ್ಲಿ ಇವರಿಗೆ ಕಿರುಕುಳವನ್ನು ನೀಡ್ತಾರೆ, ಅಲ್ಲಿ ಬ್ರಿಟಿಷರು ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳಲ್ಲಿ ಅನ್ನೋ ಉದ್ದೇಶಕ್ಕೆ ಭಾಗವಹಿಸಲಿಲ್ಲ. ಹಾಗೆ ನೇಪಾಳದ ಗೂರ್ಖರು, ಕೆಲವು ದೇಶೀಯ ರಾಜರು ಬ್ರಿಟಿಷರಿಗೆ ಬೆಂಬಲ ನೀಡಿದರು. ನೆಕ್ಸ್ಟ್ ಲೇವಾದೇವಿ ವ್ಯವಹಾರಸ್ಥರು ಸಹ ಬ್ರಿಟಿಷರಿಗೆ ಬೆಂಬಲ ನೀಡಿದರು. ಆದರೆ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಪಾರ್ಟಿಸಿಪೆಂಟ್ ಯಾರು ಅಂದರೆ
ಹಿಂದೂ ಮುಸಲ್ಮಾನರು ಒಟ್ಟಾಗಿ ಸೈನಿಕರು, ಸಂತರು ಮತ್ತು ರೈತರು ಇದರಲ್ಲಿ ಭಾಗವಹಿಸಿದ್ರ ಬಗ್ಗೆ ಗೊತ್ತಾಯಿತು. ಸಿಖ್ಖರು ಭಾಗವಹಿಸಿಲ್ಲ ಅಂದರೆ ಪಂಜಾಬಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದೇ ಇಲ್ಲ. ಕಾಶ್ಮೀರದಲ್ಲಿರ್ಬೋದು, ಪಂಜಾಬಲ್ಲಿರ್ಬೋದು, ಹಾಗೆ ಗುಜರಾತಲ್ಲೂ ಪೂರ್ಣ ಪ್ರಮಾಣದಲ್ಲಿ ನಡೀಲಿಲ್ಲ ಅಂತಕ್ಕಂಥದ್ದು, ಮದ್ರಾಸಲ್ಲೂ ಪೂರ್ಣ ಪ್ರಮಾಣದಲ್ಲಿ ನಡೀಲಿಲ್ಲ ಅಂತಕ್ಕಂಥದ್ದು. ಹೈದರಾಬಾದಿನ ನಿಜಾಮರು ಸಹ ಈ ಕಡೆ ಇದ್ದರು, ಅಫ್ಘಾನ್ನವರು ಸಹ ಬ್ರಿಟಿಷರಿಗೆ ಸಪೋರ್ಟ್ ಇದ್ದರು. ಅಂದರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹಾಗೆ ಬಿಹಾರ್ ಮತ್ತು ಡೆಲ್ಲಿ ಮತ್ತು ಈ ಪ್ರದೇಶಗಳಲ್ಲಿ ನಡೀತು. ಕರ್ನಾಟಕದಲ್ಲಿ ಅಲಗಲಿ, ಸುರಪುರ, ನರಗುಂದ, ಮುಂಡರಗಿಯಲ್ಲೂ ಸಹ ಇದು ನಡೀತು ಅಂತಕ್ಕಂಥದ್ದು. ಬಟ್ ಮದ್ರಾಸಲ್ಲಿ ನಡೀಲಿಲ್ಲ, ನೆನಪಿರಲಿ. ನೆಕ್ಸ್ಟ್ ಇದಾದಮೇಲೆ ನಮಗೆ 12ನೇ ಪ್ರಶ್ನೆ. ಗುಪ್ತರ ಕಾಲವನ್ನು ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟನೆ ಎಂದು ಪರಿಗಣಿಸಲಾದ ಕಾಲ. ನೋಡಿ, ಇವನ್ನೆಲ್ಲ ನಾವು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಿದ್ದಾಗ ಏನಾಗುತ್ತೆ ಅಂದರೆ, ನೀವು ಓದೋದಕ್ಕಿಂತ ಮುಂಚೆ ಅಲ್ಲೇ ಆ ಸ್ಪಾಟಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಅನೇಕ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಉತ್ತಮ ಪ್ರಗತಿ ಸಾಧಿಸಿದ್ದರಿಂದ, ಅಂದರೆ ಸಾಹಿತ್ಯಕ್ಕೆ ಉತ್ತಮ ಪ್ರಗತಿ ಇತ್ತು, ಆದರೆ ಈ ಕಲೆ ಮತ್ತು ವಾಸ್ತುಶಿಲ್ಪ ಅಂದರೆ ಮೊದಲ ಹಿಂದೂ ದೇವಾಲಯಗಳು ಸ್ಟಾರ್ಟ್ ಆಗಿದ್ದು ಉತ್ತರ ಭಾರತದಲ್ಲಿ, ಅದು ಉತ್ತರ ಪ್ರದೇಶದಲ್ಲಿ, ದಶಾವತಾರ ದೇವಾಲಯಗಳು ಇವೆಲ್ಲ ಗುಪ್ತರ ಕಾಲದಲ್ಲಿ. ಹಾಗಾಗಿ ಈ ಸ್ಟೇಟ್ಮೆಂಟ್ ಅಷ್ಟು ಸೂಕ್ತ ಆಗಲ್ಲ. ನೆಕ್ಸ್ಟ್ ಹಾಗಾದರೆ ಅನೇಕ ವಿದೇಶಿ ತತ್ವಜ್ಞಾನಿಗಳು ಮತ್ತು ಯಾತ್ರಿಕರು ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದರು. ಅನೇಕರು ವಿಜಯನಗರಕ್ಕೆ ನೀಡಿದರು, ಅನೇಕರನ್ನೆಲ್ಲ ಪಾಹಿಯಾನ್ ಭೇಟಿ ನೀಡಿದ್ರ ಬಗ್ಗೆಯೂ ಗೊತ್ತಿರಬೇಕು. ಪರಿಗಣಿಸಲು ಕಾರಣ ಅಂದರೆ ಗುಪ್ತರ ಕಾಲ ಭಾರತ ಇತಿಹಾಸದಲ್ಲಿ ಒಂದು ಮುಖ್ಯವಾದ ಘಟನೆ ಎಂದು ಪರಿಗಣಿಸಲು ಕಾರಣ. ನೆಕ್ಸ್ಟ್ ಅತ್ಯಂತ ದಕ್ಷತೆಯ ಆಡಳಿತವಿತ್ತು, ಇದು ಇಂಪಾರ್ಟೆಂಟು. ಹೈಯೆಸ್ಟು ಜನ ರಾಜರು, ನಿಮಗೆ 1ನೇ ಶ್ರೀಗುಪ್ತನಿಂದ ಹಿಡಿದು 1ನೇ ಗುಪ್ತದಿಂದ ಹಿಡಿದು ಎಷ್ಟು ರಾಜಕೀಯ ದಕ್ಷ ಆಡಳಿತ ಇದ್ದು. ಅತಿ ದೀರ್ಘಕಾಲ ಆಳ್ವಿಕೆಯೇನಲ್ಲ, ಇದಕ್ಕಿಂತ ದೀರ್ಘಕಾಲವಾದ ಆಳ್ವಿಕೆಯೂ ಸಹ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ನಿಯರೆಸ್ಟ್ ಆನ್ಸರನ್ನು ನಾವು ಕರೆಕ್ಟಾಗಿ ನೋಡಿದಾಗ ಬೇರೆ ಡೈನೆಸ್ಟಿಗೆ ಕಂಪೇರ್ ಮಾಡಿ ನೋಡಿ ನೀವು ಆನ್ಸರ್ ಹಾಕಬೇಕಾಗುತ್ತೆ. ಇವೆಲ್ಲ ಜನರಲ್ಲಾಗಿ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ ನೀವು ಅಟೆಂಡ್ ಮಾಡಬೇಕು ಸ್ನೇಹಿತರೆ. ಅದಾದಮೇಲೆ ಪ್ರಾಚೀನ ಗ್ರೀಕ್ ವಸಾಹತು ನೀತಿಗೆ ಮುಖ್ಯ ಉದ್ದೇಶ ಭೂಪ್ರದೇಶಗಳ ವಿಸ್ತರಣೆ ಅಂತಿದೆ. ನೋಡಿ, ಲ್ಯಾಂಡನ್ನು ಒಂದು ಕಡೆಯಿಂದ ಒಂದು ಕಡೆ ವಿಸ್ತರಣೆ ಮಾಡಲಿಲ್ಲ ಅವರು. ಸಾಂಸ್ಕೃತಿಕ ವಿಸ್ತರಣೆ, ಏನೋ ನಮಗೆ ಗ್ರೀಕ್ನಿಂದ ಗಾಂಧಾರ ಕಲೆ ಬಂತು, ಬಟ್ ಅದು ಹೆಚ್ಚಾಗಿ ಅದನ್ನು ಆಳ್ವಿಕೆ ಆಗಲಿಲ್ಲ. ಅವರ ಆಳ್ವಿಕೆಯಲ್ಲಿ ವೈಭವೀಕರಣಗೊಳಿಸಲ್ಲ ಅಲ್ಲ, ಅವರು ಸಿಂಪಲ್ಲಾಗಿ ಇರ್ತಾಯಿದ್ರು ಅಂತಕ್ಕಂಥದ್ದು. ಬಟ್ ವಿದೇಶಿ ವ್ಯಾಪಾರ, ಗ್ರೀಕ್ ಮತ್ತು ರೋಮನ್, ಮೆಸೊಪೊಟೋಮಿ ಈ ನಾಗರಿಕತೆಗಳೊಂದಿಗೆ ಪ್ರಾಚೀನ ಗ್ರೀಕ್ನಲ್ಲಿ ಹೆಚ್ಚು ಆದ್ಯತೆ ಇದ್ದದ್ದು ಬಿಸ್ನೆಸ್, ವ್ಯಾಪಾರ. ಇದು ಸಹ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನೀವು ನೀಡಬೇಕಾದಂಥ ಕ್ವಶನ್ಸ್ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಕೆಳಗಿನಲ್ಲಿ ಯಾವುದು ಪ್ರಾಚೀನ ರೋಮ್ ನಾಗರಿಕತೆಯ ಧಾರ್ಮಿಕ ಆಚರಣೆಯ ಲಕ್ಷಣವಲ್ಲ? ನಿಮಗೆ ಮಮ್ಮಿ ಇದ್ರ ಬಗ್ಗೆ ಎಲ್ಲ ಓದಿದ್ರ? ರೋಮ್ ನಾಗರಿಕತೆಗಳಲ್ಲಿ ಹೇಗಿತ್ತು, ಮೆಸೊಪೊಟೋಮಿಯಾ, ರೋಮ್, ಯೂಫ್ರಟಿಸ್, ಟೈಗ್ರಿಸ್ ನದಿ ತೀರದಲ್ಲಿ ಪಿರಾಮಿಡ್ಗಳ ಬಗ್ಗೆನೂ ಓದಿದ್ರ. ಆದರೆ ಇಲ್ಲಿ ನಾವು ರೋಮ್ ನಾಗರಿಕತೆ ಬಗ್ಗೆ ಯುರೋಪ್ ಕಾಂಟಿನೆಂಟಲ್ಲಿ ನೋಡೋದಾದರೆ ಹಲವು ದೇವತೆಗಳನ್ನು ಪೂಜಿಸುತ್ತಿದ್ದರು, ತಪ್ಪು. ಅಗೋಚರವಾದ ಶಕ್ತಿಯಲ್ಲಿ ನಂಬಿಕೆ ಇತ್ತು, ತಪ್ಪು. ಪೂರ್ವಜರ ಪೂಜಾ ಕಾರ್ಯಗಳು ಇಲ್ಲ, ಈ ಕಾಲದಲ್ಲಿಲ್ಲ. ಕಲ್ಲು ಮತ್ತು ಮರಳುಗಳನ್ನು ಪೂಜಿಸ್ತಾ ಇದ್ದರು. ಯಾಕೆಂದರೆ ಮಮ್ಮಿ ಕಲ್ಲು ಮತ್ತು ಮರಳಿನಲ್ಲೇ ಅವರು ವಸ್ತುಗಳನ್ನು ರೆಡಿ ಮಾಡ್ತಾಯಿದ್ರು. ಇವುಗಳ ಮೂಲಕನೇ ಏನು ಮಾಡ್ತಾಯಿದ್ರು, ಅವರು ಪೂಜೆಗಳನ್ನು ಸಲ್ಲಿಸ್ತಾಯಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇದು ಏನಿದೆ, ಇದು ರೈಟ್ ಆನ್ಸರ್ 14ನೇದು. ನೆಕ್ಸ್ಟ್ ಅದಾದಮೇಲೆ ಅಶೋಕ ಮತ್ತು ಅಕ್ಬರ್. ನೋಡಿ, ನಾವು ಇತಿಹಾಸದಲ್ಲಿ ಅಶೋಕ ಮತ್ತು ಅಕ್ಬರ್ ಮತ್ತು ಅಲೆಕ್ಸಾಂಡರ್ನ ಮಹಾಶಯ ಅಂತ ಕರಿತೀವಿ. ನೋಡಿ, 261ರಿಂದ ಯುದ್ಧವನ್ನೇ ತ್ಯಜಿಸ್ಬಿಟ್ಟ. ಇವರೇನು ಮಾಡ್ತಾರೆ, ದೀನ್ ಇಲಾಹಿ ಅಂತಕ್ಕಂಥ ಒಂದು ಸರ್ವಧರ್ಮವನ್ನು ಸ್ಟಾರ್ಟ್ ಮಾಡಿದ್ರು ಅಕ್ಬರ್. ಇವರ ಹೋಲಿಕೆಗೆ ಮಾಡಬಹುದಾದ ಅಂಶವೆಂದರೆ, ಇಬ್ಬರಿಗೂ ಹೋಲಿಕೆ ಮಾಡ್ಬೋದು, ಕೋರಿಲೇಷನ್ ಮಾಡ್ಬೋದು ಅಂತ ಕಾನ್ಸೆಪ್ಟ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಬೇರೆ ದೇಶಗಳೊಡನೆ ರಾಜತಾಂತ್ರಿಕ ಸಂಬಂಧವನ್ನು ಬೆಳೆಸಿಕೊಂಡಿದ್ದು. ನೋಡಿ, ಅಕ್ಬರ್ ಕಾಲದಲ್ಲಿ ಇದ್ದಿರ್ಬೋದು, ಅಶೋಕನ ಕಾಲದಲ್ಲಿ ಅಷ್ಟಾಗಿರಲಿಲ್ಲ ಅನಿಸುತ್ತೆ. ಪರ್ಷಿಯಾದಿಂದ ಆತ ಏನು ಶಾಸನಗಳ ಪರಿಚಯ ಆದರೂ ಸಹ ಅವರ ಸಾಮ್ರಾಜ್ಯಗಳ ಗಡಿ ಪ್ರದೇಶವನ್ನು ವಿಸ್ತರಿಸಿದ್ದರಿಂದ ಇವರು ಹೆಚ್ಚು ಗಡಿ ಪ್ರದೇಶ ಎಲ್ಲ ಈ ವೆಲ್ಫೇರ್ ಸ್ಟೇಟ್. ಅಶೋಕ ಏನಿದೆ ಸಾಮ್ರಾಜ್ಯದಲ್ಲಿ ಸುಖಿ ರಾಜ್ಯ ತತ್ವವನ್ನು ತಂದಂಥವನು. ಇವನು ಈ ಧಾರ್ಮಿಕ ಇಲಾಖೆಯನ್ನು ತಂದು ಹಿಂದೂ ಮಹಿಳೆಯರನ್ನ ಮದುವೆ ಆದಂಥವನು ಯಾರು ಅಂದರೆ ಅಕ್ಬರ್ ಅಂತಕ್ಕಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯನ್ನು ಅನುಷ್ಠಾನ ತಂದಿದ್ದರಿಂದ ಕೆಲವು ಸಮಾಜ ಕಲ್ಯಾಣ ಇಲಾಖೆಗಳು ಅಕ್ಬರ್ ಕಾಲದಲ್ಲೆಲ್ಲ ಅಶೋಕ ಕಾಲದಲ್ಲಿ ನಡೀತು. ರಾಜ್ಯದ ಆಡಳಿತಾತ್ಮಕ ನಿಯಮದಲ್ಲಿ ನಾಗರಿಕ ಮತ್ತು ಧಾರ್ಮಿಕ, ಏಕೆಂದರೆ ಸಿವಿಲ್ ಮತ್ತು ರಿಲಿಜಿಯನ್ ಅಂತ ಬರುತ್ತಿಲ್ಲ, ಈ ವಿಷಯಗಳನ್ನು ಬೇರ್ಪಡಿಸಿದ್ದು. ಯಾಕೆಂದರೆ ಅಶೋಕನು ಮೊದಲು ಸ್ಟ್ರಾಂಗ್ ಇದ್ದ ಮತ್ತು ಅಕ್ಬರ್ನು 8 ವಿಭಾಗಕ್ಕೂ ಹೆಚ್ಚು ವಿಭಾಗಗಳಿಂದ ಆಡಳಿತ ನಡೆಸಿದ್ದ. ಹಾಗಾಗಿ ನಾಗರಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಬೇರ್ಪಡಿಸಿದ್ದರಿಂದ ಈ ಪ್ರಶ್ನೆಗೆ ನಮಗೆ ರೈಟ್ ಉತ್ತರ ಗೊತ್ತಾಗುತ್ತೆ. ಇದು ಕಾನ್ಸೆಪ್ಟ್ ನಮಗೆ ಮುಖ್ಯ.
ಹಾಗಾಗಿ TET ಪರೀಕ್ಷೆಗೆ ಸಂಬಂಧಿಸಿದಂತೆ ನೀವು ಇದೇ ಥರ ವಿಡಿಯೋಗಳನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ದಿನನಿತ್ಯ ನೋಡ್ಬೋದು ಬೇರೆ ಬೇರೆ ವಿಷಯಗಳಿಗೆ. ಹಾಗಾಗಿ ಈ ವಿಡಿಯೋ ಎಷ್ಟಾಗಿದ್ದ ರೀತಿಯಲ್ಲಿ ಪರಿಚಯಿಸಿ ಮತ್ತು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.